ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಗೊತ್ತೇ ಇರುತ್ತೆ, 3ನೇ ವೀಕ್ ಫಿನಾಲೆ ಇರುತ್ತೆ. ಈ ವಾರ ಫೈನಲಿಸ್ಟ್ ಆಗಿರುವ ಸ್ಪಂದನ, ಮಾಳು, ಅಶ್ವಿನಿ ಗೌಡ, ಕ್ರ್ಯಾಕ್ಟರ್ ಸುಧೀರ್, ಈ 4 ಜನ ಬಿಟ್ರೆ ಮಿಕ್ಕಿರೋ ಎಲ್ಲರೂ ನಾಮಿನೇಟ್ ಆಗಿದ್ದಾರೆ. ಸುಮಾರಾಗಿ 13 ಜನ ನಾಮಿನೇಟ್ ಆಗಿರ್ತಾರೆ. ನಾ ಸ್ಟಾರ್ಟಿಂಗ್ ಅಲ್ಲೇ ಇನ್ನು ಎಪಿಸೋಡ್ ಆಗಿದ್ದ ಮುಂಚೆನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಈ ರೀತಿ ರೂಲ್ಸ್ ಬರುತ್ತೆ, ಈ ರೀತಿ ಅವ್ರ 4 ಜನ ಬಿಟ್ಟು ಮಿಕ್ಕಿರೋ ಎಲ್ಲರೂ ನಾಮಿನೇಟ್ ಆಗ್ತಾರಂತ. ಮತ್ ನಾಮಿನೇಟ್ ಆಗಿದ್ದಾರೆ. ಮುಖ್ಯವಾಗಿ ಈ ವಾರ ಬುಧವಾರನೇ ಎಲಿಮಿನೇಷನ್, ಮಿಡ್ ವೀಕ್ ಎಲಿಮಿನೇಷನ್ ಇರುವ ಸಾಧ್ಯತೆ ತುಂಬಾನೇ ಇದೆ. ಅದರಲ್ಲಿ ಮಾಸ್ ಎವಿಕ್ಷನ್ ಅಂದ್ರೆ ಸುಮಾರಾಗಿ 4-5 ಜನ ಎಲಿಮಿನೇಟ್ ಆಗೋ ಸಾಧ್ಯತೆ ಇದೆ. ಮತ್ತೆ ವೋಟಿಂಗ್ ಅನಾಲಿಸಿಸ್ ಯಾವ ರೀತಿ ಇದೆ, ವೋಟಿಂಗ್ ಪೋಲ್ಸ್ ತಗೊಂಡಾಗ ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ, ಮುಖ್ಯವಾಗಿ ಈ ವಾರ ಆ 4 ಜನ ಯಾರು, ಮನೆಗೆ ಹೋಗೋ 4 ಜನ ಯಾರು ಅಂತ ಕನ್ಸಿಡರ್ ಮಾಡಿ ಮಾತಾಡೋಣ. ಮೊದಲ ದಿನ ಸೋಮವಾರ ಎಪಿಸೋಡ್ ಆದ್ಮೇಲೆ ವೋಟಿಂಗ್ ರಿಸಲ್ಟ್ ಈ ರೀತಿ ಇದೆ. ಇದೊಂದು ಅಫಿಷಿಯಲ್ ಆಗಲ್ಲ, ಅನ್ಅಫಿಷಿಯಲ್ ಆಗಿ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ. ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ, ಡೇಂಜರ್ ಝೋನ್ ಅಲ್ಲಿ ಇರೋದು ಯಾರು, ಟಾಪ್ ಅಲ್ಲಿ ಇರೋದು ಯಾರು, ಬಾಟಮ್ ಅಲ್ಲಿ ಇರೋದು ಯಾರು, ಮನೆಗೆ ಹೋಗಕ್ಕೆ ರೆಡಿ ಇರೋದು ಯಾರು ಅಂತೆಲ್ಲ ಮಾತಾಡೋಣ. 13 ಜನ ವೋಟಿಂಗ್ ರಿಸಲ್ಟ್ ಹೇಳ್ಬೇಕು, ಸ್ವಲ್ಪ ಟೈಮ್ ಇರುತ್ತೆ, ವಿಡಿಯೋಗಳು ಲೆಂತ್ ಇರುತ್ತೆ. ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ. ಆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ರಿಕ್ವೆಸ್ಟ್ ಮಾಡ್ತಾ ಇದೀನಿ. ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಬೇರೆಗೆ ಸಜೆಸ್ಟ್ ಆಗುತ್ತೆ, ಅದರಿಂದ ನನಗೂ ಹೆಲ್ಪ್ ಆಗುತ್ತೆ, ಮತ್ತೆ ವಿಡಿಯೋ ಮಾಡೋಕ್ಕೆ ಖುಷಿ ಕೂಡ ಆಗುತ್ತೆ, ಉತ್ಸಾಹ ಕೂಡ ಬರುತ್ತೆ. ಅದರಿಂದ ನಾನು ಲಕ್ಷಾಧೀಶ್ವರನಾಗಲ್ಲ. ದಯವಿಟ್ಟು ಒಂದು ಲೈಕ್ ಮಾಡಿ, ಪಕ್ಕದಲ್ಲಿ ಐ ಬಟನ್ ಇರುತ್ತೆ, ದಯವಿಟ್ಟು ಐ ಬಟನ್ ಕೂಡ ಕೊಡಿ. ಈಗ ಮಾತಾಡೋಣ. ನಾನು ಮೊದಲೇದಾಗಿ ಬಾಟಮ್ ಅಲ್ಲಿ ಯಾರಿದಾರ ಅಂತ ಹೇಳ್ಬಿಡ್ತೀನಿ, ಯಾಕಂದ್ರೆ ಡೇಂಜರ್ ಝೋನ್ ಅಲ್ಲಿ ಇರೋದು ಇವರೇ ಅಂತ ಹೇಳ್ತೀನಿ. ಅದಾದ್ಮೇಲೆ ಟಾಪ್ ಬಗ್ಗೆ ಮಾತಾಡೋಣ. ಬಾಟಮ್ ಅಂತ ತಗೊಂಡಾಗ 100% ಈ ವೀಕ್ ಅಲ್ಲಿ ಸೋಮವಾರ ಎಪಿಸೋಡ್ ಆದ್ಮೇಲೆ ಇದು ವೋಟಿಂಗ್ ಅನಾಲಿಸಿಸ್ ಮಾಡಿ ನಾನು ಹೇಳ್ತಿರೋದು. ಮಂಗಳವಾರ ಬುಧವಾರ ಬದಲಾವಣೆ ಆಗ್ಬೋದು, ಹೇಳಕ್ಕಾಗಲ್ಲ. ಎಪಿಸೋಡ್ಗೂ ಬದಲಾವಣೆ ಆಗ್ತಾ ಇರುತ್ತೆ, ಯಾಕಂದ್ರೆ ಫ್ಯಾನ್ಸ್ ಬೇರೆ, ಕಾಮನ್ ಆಡಿಯನ್ಸ್ ಚೇಂಜ್ ಆಗ್ತಾ ಇರ್ತಾರೆ. ಈ ಎಪಿಸೋಡ್ ಇವ್ರು ಚೆನ್ನಾಗಿ ಆಟ ಆಡಿದ್ರು, ಚೆನ್ನಾಗಿ ಗೇಮ್ ಮಾಡಿದ್ರು, ಇವ್ರು ನ್ಯಾಯವಾಗಿದ್ದಾರೆ, ಇವ್ರು ತಪ್ಪು ಮಾಡಿದ್ರೆ, ಇವ್ರು ಸುಳ್ಳು ಹೇಳಿದ್ರೆ ಅವಾಗೂ ಚೇಂಜ್ ಆಗ್ಬೋದು. ಇದು ಮಾತ್ರ ಸೋಮವಾರ ಎಪಿಸೋಡ್ ಆದ್ಮೇಲೆ ನಾನು ಮಾಡ್ತಿರೋ ಒಂದು ವೋಟಿಂಗ್ ಅನಾಲಿಸಿಸ್, ಸೋಮವಾರ ಬೆಳಿಗ್ಗೆ ಅಂತಾನೆ ಅನ್ಕೊಳ್ಳಿ. ಮುಖ್ಯವಾಗಿ ಬಾಟಮ್ 4 ಅಂತ ತಗೊಂಡಾಗ ಸತೀಶ್ ಅವರಿದ್ದಾರೆ. ಇದಕ್ಕಿಂತ ಮುಂಚೆನೆ ಹೇಳಿದೆ ನಾನು, ಸತೀಶ್ ಅವರು ಈ ವಾರ ಹೋಗೋ ಸಾಧ್ಯತೆ ತುಂಬಾನೇ ಇದೆ ಅಂತ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ನಮ್ಮ ಮಂಜು ಭಾಷಿಣಿ ಅವರಿದ್ದಾರೆ. ಯಾಕಂದ್ರೆ ಇವರು ತುಂಬಾ ಅಂದ್ರೆ ತುಂಬಾ ಏಜ್ಡ್ ಆಗುತ್ತಿರ್ಬೋದು, ತುಂಬಾ ಇದಾಗಿರ್ಬೋದು, ಅವರು ಬಿಟ್ಕೊಟ್ಬಿಟ್ಟಿದ್ದಾರೆ, ಗೇಮನ್ನೇ ಬಿಟ್ಕೊಡ್ತಾ ಇದಾರೆ, ಆಡಕ್ಕೆ ಆಗ್ತಾ ಇಲ್ಲ, ಆ ರೀತಿ ಇದ್ದಾರೆ. ನಾನು ಬಾಟಮ್ 4 ಹೇಳ್ತಾ ಇದ್ದೀನಿ. ಬಾಟಮ್ 4 ತಗೊಂಡಾಗ ಫಸ್ಟ್ ಸತೀಶ್ ಅವರು ಇದ್ದಾರೆ, ಸೆಕೆಂಡ್ ಮಂಜು ಭಾಷಿಣಿ ಇದ್ದಾರೆ, ಥರ್ಡ್ ನಮ್ಮ ಮಲ್ಲಮ್ಮ ಅವರಿದ್ದಾರೆ, ಫೋರ್ತ್ ಬಂದ್ಬಿಟ್ಟು ನಮ್ಮ ಜಾಹ್ನವಿ ಅವರಿದ್ದಾರೆ. ಜಾಹ್ನವಿ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸೋದು ಕಷ್ಟನೇ, ಬಟ್ ಓಟ್ಸ್ ಅಂತೂ ಬರ್ತಾ ಇಲ್ಲ. ಯಾಕಂದ್ರೆ ಅಶ್ವಿನಿ ಗೌಡ ಬಕೆಟ್ ಹಿಡಿತಾ ಇದ್ದಾರೆ, ಚಪ್ಪಾಳೆ ತರ್ತಾ ಇದ್ದಾರೆ ಪ್ರತಿಯೊಂದಕ್ಕೂ. ಅವರು ತಾನ ಅಂದ್ರೆ ಇವ್ರು ತಂದಾನ ಅಂತ ಇದ್ದಾರೆ, ಅದಕ್ಕೆ ಓಟ್ಸ್ ಕಡಿಮೆ ಬರ್ಬೋದು. ಬಾಟಮ್ 4 ಇವ್ರಾಯ್ತು. ನಿಜ ಅಂದ್ರೆ ಈ 4 ಜನ ನಾನು ಇದು ಮಾಡ್ತಾ ಇದ್ದೀನಿ, ಅಂದ್ರೆ ಇದೇನ ಪ್ರಿಡಿಕ್ಷನ್ ಮಾಡ್ತಾ ಇದ್ದೀನಿ. ಇವರು ಹೋಗ್ತಾರೆ ಅಂತ ಏನಾದ್ರು ಬೇಕು ಅನ್ಕೊಳ್ಳಿ. ಈ ರೀತಿ ಇದೆ. ಇನ್ನು ಸ್ಟಾರ್ಟಿಂಗ್ ಇಂದ ಬರೋಣ. ಫಸ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ, ಟಾಪ್ 4 ತಗೊಂಡಾಗ ಯಾರಿದ್ದಾರೆ, ಟಾಪ್ ಬಾಟಮ್ ಹೇಳ್ಬಿಟ್ಟೆ ನಾನು ಆಲ್ರೆಡಿ. ಸತೀಶು, ಮಲ್ಲಮ್ಮ, ಮಂಜು ಭಾಷಿಣಿ, ನಮ್ಮ ಜಾಹ್ನವಿ, ಇವರು ಬಾಟಮ್ 4 ಇದ್ದಾರೆ. ಮತ್ತೆ ಟಾಪ್ ಅಲ್ಲಿ ಇರೋದು ಯಾರು, 13 ಜನ ನಾಮಿನೇಟ್ ಆಗಿದ್ದಾರೆ. 13 ಜನ ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ ನೆನ್ಪಲ್ಲಿ ಇಟ್ಕೊಳ್ಳಿ. ಸೋಮವಾರ ಎಪಿಸೋಡ್ ಆದ್ಮೇಲೆ ನಾನು ಹೇಳ್ತಿರೋದು, ಮತ್ತೆ ಮಂಗಳವಾರ ಬುಧವಾರ ಬೇರೆ ಸಪ್ರೇಟ್ ಆಗಿ ವಿಡಿಯೋ ಬರುತ್ತೆ. ಎಪಿಸೋಡ್ ಆದ್ಮೇಲೆ ನಿಮ್ಗೆ ನಾನು ಕೊಡ್ತಾ ಇರ್ತೀನಿ ಅಪ್ಡೇಟ್. ದಯವಿಟ್ಟು ಇನ್ನ ಸ್ಟಾರ್ಟಿಂಗ್ ನಂಬರ್ 1 ಗಿಲ್ಲಿ ನಟ ಯಾರು ತಡೆಯರೇ ಇಲ್ಲ ಗುರು. ನಾನು ಯೂಟ್ಯೂಬ್ ಅಲ್ಲಿ ಫೋರ್ಸ್ ಹಾಕಿದಾಗ, ಸೋಷಿಯಲ್ ಮೀಡಿಯಾ ಫೋರ್ಸ್ ಹಾಕಿದಾಗ, ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಮಾಡಿದಾಗ, ಒಂದು ಅನಾಲಿಸಿಸ್ ಮಾಡಿದಾಗ, ಬೇರೆ ವೆಬ್ಸೈಟ್ ಗಳಿಂದ ಇನ್ಫಾರ್ಮೇಶನ್ ತಗೊಂಡಾಗ ಏನಾಗುತ್ತೆ ಅಂದ್ರೆ ಗಿಲ್ಲಿ ನಟ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಅವ್ರನ್ನ ಮೀರ್ಸೋರು ಯಾರು ಇಲ್ಲ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ. ಯಾಕಂದ್ರೆ ಮಾತಾಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ ಅನ್ನೋದು ಬಿಟ್ರೆ ಪ್ರತಿ ವಿಷಯದಲ್ಲೂ ತಗೊಂತಾರೆ, ಮಾತಾಡ್ತಾರೆ, ಕಾಮಿಡಿ ಮಾಡ್ತಾರೆ. ಅದರಲ್ಲೂ ಅಶ್ವಿನಿ ಗೌಡರಿಗೆ ಸರಿಯಾಗಿ ಟಕ್ಕರ್ ಕೊಡ್ತಾರೆ. ಆ ಕಾರಣಕ್ಕೇನೆ ಅವರು ಮೊದಲನೇ ಸ್ಥಾನದಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ 13 ಜನದಲ್ಲಿ. ಇನ್ನು ಸೆಕೆಂಡ್ ಪ್ಲೇಸ್ ಬಂದ್ಬಿಟ್ಟು ರಕ್ಷಿತಾ ಅವರು. ಗಾಳಿಪಟ, ಸುಂಟ್ರ ಗಾಳಿ ಅಂತ ಏನೋ ಅಂತೀವಲ್ಲ, ನಿಜವಾಗ್ಲೂ ಡಾನ್ ಅಂತ ಹೇಳ್ಬೋದು. ಚಿಕ್ಕ ಹುಡುಗಿ ಆಗಿದ್ರು ವಯಸ್ಸಲ್ಲಿ, ಅಲ್ಲಿರೋ ಎಲ್ಲರನ್ನೂ ಆಟ ಆಡಿಸ್ತಾಳೆ. ಮಾತಂತ ಬಂದಾಗ ಯಾರಿಗೂ ಕಡಿಮೆ ಇಲ್ಲ. ಹೇಳ್ತಾರೆ ಈಗಲೂ ಮಾಡೋರಿಗೆ ಚಿಕ್ಕವರಿಲ್ಲ ದೊಡ್ಡವರಿಲ್ಲ, ಇಲ್ಲಿ ಎಲ್ಲರೂ ಒಂದೇ. ಗೇಮ್ ಆಡಕ್ಕೆ ಬಂದಿರೋದು ಗೇಮ್ ಆಡಿ ಅಂತ ಹೇಳಲ್ಲ,
ಹೇಳ್ತಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ರಕ್ಷಿತ್ ಅವರು ಇದ್ದಾರೆ. ಇನ್ನ ನಮ್ಮ ಥರ್ಡ್ ಪ್ಲೇಸ್ ಅಲ್ಲಿ ಕ್ಯೂಟಿ ಅಂತ ಹೇಳ್ಬೋದು, ಕ್ಯೂಟ್ ಕಾವ್ಯ ಅವರು ಥರ್ಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ಆಕ್ಚುಲಿ ಗಿಲ್ಲಿ ನಟ ಇದ್ದಿದ್ರೆ ಗಿಲ್ಲಿ ನಟ ಕಾವ್ಯ ಪೇರಿದ್ದಾಗ ಮೊದಲೇ ಸ್ಥಾನ ಅವ್ರು ಬರ್ತಾ ಇದ್ರು. ಆದ್ರೆ ಇವಾಗ ಥರ್ಡ್ ಪ್ಲೇಸ್ ಅಲ್ಲಿ ಬಂದಿದ್ದಾರೆ. ಫಸ್ಟ್ ಗಿಲ್ಲಿ, ಸೆಕೆಂಡ್ ರಕ್ಷಿತಾ, ಥರ್ಡ್ ಕಾವ್ಯ ಇದ್ದಾರೆ. ಇನ್ನು ಫೋರ್ತ್ ಬಂದ್ಬಿಟ್ಟು ನಮ್ಮ ಅಭಿಷೇಕ್ ಅವರಿದ್ದಾರೆ. ಅಭಿಷೇಕ್ ಅವರಿಗೆ ಒಂದಂತ ಹೇಳಕ್ ಇಷ್ಟಪಡ್ತೀನಿ, ತುಂಬಾ ಫ್ಯಾನ್ಸ್ ಇದಾರೆ ಅವ್ರಿಗೆ. ಆಟ ಆಡ್ತಾರೋ ಬಿಡ್ತಾರೋ ಮಾಡ್ತಾರೋ ಟಾಸ್ಕ್ ಆಡ್ತಾರೋ ಗೊತ್ತಿಲ್ಲ, ಒಳ್ಳೆ ಓಟ್ಸ್ ಅಂತೂ ಬರ್ತಾ ಇದೆ, ಜನ ಓಟ್ ಹಾಕ್ತಾ ಇದ್ದಾರೆ. ಇನ್ನು 5ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ನಮ್ಮ ಧನುಷ್ ಅವರು ಇದ್ದಾರೆ. ಧನುಷ್ ಅವರಿಗೆ ತುಂಬಾನೇ ಸೀರಿಯಲ್ ಕಡೆಯಿಂದ ಬಂದಿರೋರು, ಒಳ್ಳೆ ಫ್ಯಾನ್ಸ್ ಇದ್ದಾರೆ. ಅಂದ್ರೆ ಆಕ್ಟರ್ ಅಂದ್ಮೇಲೆ ತುಂಬಾ ಜನ ಗೊತ್ತೇ ಇರುತ್ತೆ. ನಮ್ಮ ಭವ್ಯ ಕೂಡ ಸಪೋರ್ಟ್ ಮಾಡ್ತಾ ಇದ್ರು, ಆದ್ರೂ ಇದ್ರು ಇರ್ಬೋದು, ತುಂಬಾ ಓಟ್ಸ್ ಬರ್ತಾ ಇದೆ. 5th ಪ್ಲೇಸ್ ಅವ್ರದ್ದಾಯ್ತು. ಇನ್ನ 6th ಪ್ಲೇಸ್ ಬಂದ್ಬಿಟ್ಟು ನಮ್ಮ ಧ್ರುವಂತ್ ಅವರಿದ್ದಾರೆ. ಇವರು ಕೂಡ ಒಳ್ಳೆ ಕಂಟೆಸ್ಟೆಂಟ್. ಬಟ್ ಮೊನ್ನೆ ಆಗಿದ್ದ ಒಂದು ಇನ್ಸಿಡೆಂಟ್ ಇಂದ ಏನಾದ್ರೂ ಕಡಿಮೆ ಆಗುತ್ತೆ ಅಂದ್ರೆ ಚಾನ್ಸನ್ಸೇ ಇಲ್ಲ. ಒಳ್ಳೆ ವ್ಯಕ್ತಿತ್ವ ಇದೆ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಸ್ವಲ್ಪ ಕಿಚ್ಚಾಡೋದ್ ಬಿಟ್ರೆ ಇನ್ನೇನು ಇಲ್ಲ ಅಂತ ಹೇಳ್ಬೋದು. 6th ಪ್ಲೇಸ್ ಆಯ್ತು. ಇನ್ನ 7th ಪ್ಲೇಸ್ ತಗೊಂಡ್ರೆ ನಮ್ಮ ರಾಸಿಕಾ ಅವರಿದ್ದಾರೆ. ರಾಸಿಕಾ ಅವರು ಕೂಡ ಓಟ್ಸ್ ಬರ್ತಾ ಇದೆ 7th ಪ್ಲೇಸ್ ಅಲ್ಲಿ. 8 ಬಂದ್ಬಿಟ್ಟು ನಮ್ಮ ಮಲ್ಲಮ್ಮ ಅವರಿದ್ದಾರೆ. ಮಲ್ಲಮ್ಮ ಅವರು ಕೂಡ ತುಂಬಾನೇ ಕಡಿಮೆ ಬರ್ತಾ ಇದೆ. ಈ ರೀತಿ ಇದೆ ವೋಟಿಂಗ್ ಅನಾಲಿಸಿಸ್. ಬಾಟಮ್ 4 ಆಲ್ರೆಡಿ ಹೇಳಿದ್ಬಿಟ್ಟೆ ಬಾಟಮ್ ಯಾರು ಅಂತ. ಸತೀಶ್ ಅವರಿದ್ದಾರೆ, ನಮ್ಮ ಮಲ್ಲಮ್ಮ ಅವರಿದ್ದಾರೆ, ಮಂಜು ಭಾಷಿಣ್ ಇದ್ದಾರೆ, ಅದಾದ್ಮೇಲೆ ನಮ್ಮ ಜಾಹ್ನವಿ ಅವರಿದ್ದಾರೆ. ಇವರು ಬಾಟಮ್ 4 ಅಂತ ಹೇಳಿದ್ರೆ. ಟಾಪ್ 4 ಅಂತ ತಗೊಂಡ್ರೆ ಗಿಲ್ಲಿ ನಟ, ರಕ್ಷಿತಾ, ಕಾವ್ಯ, ಅಭಿಷೇಕ್ ಇವರು ಟಾಪ್ 4 ಇದ್ದಾರೆ. ಬಾಟಮ್ 4 ಅವ್ರು ಇದ್ದಾರೆ. ಇನ್ನು ಮಿಡ್ಲ್ ಇರೋ ಯಾರು ತಗೊಂಡ್ರೆ ನಮ್ಮ ಧನುಷ್, ಧ್ರುವಂತ್, ರಾಸಿಕಾ ಇವರಿದ್ದಾರೆ. ಈ ರೀತಿಯಾಗಿತ್ತು ಒಂದು ವೋಟಿಂಗ್ ಅನಾಲಿಸಿಸ್. ತುಂಬಾ ಅಂದ್ರೆ ತುಂಬಾ ಈ ವೀಕ್ ಅಲ್ಲಿ ಮಿಡ್ ವೀಕ್ ಎವಿಕ್ಷನ್ ಆಗಿರ್ಬೋದು, ಮಾಸ್ ಎವಿಕ್ಷನ್ ಆಗಿರ್ಬೋದು, ಯಾವ ಹೋಗ್ತಾರೋ ಗೊತ್ತಿಲ್ಲ. ಆದ ಕಾರಣ ಎಲ್ಲರೂ ನಾಮಿನೇಟ್ ಮಾಡಿ ಬಿಗ್ ಬಾಸ್ ಹಾಕ್ಬಿಟ್ಟಿದ್ದಾರೆ. ಇವತ್ತು ಯಾರು ಲೀಸ್ಟ್ ಅಲ್ಲಿ ಇದಾರೋ ಅವರೇ ತಗೊಂಡಾಗಿ ಹೊರಗೆ ಹಾಕ್ತಾರೆ. ಆ ರೀತಿ ಇರುತ್ತೆ. ಯಾರು ಏನಾಗ್ತಾರೆ ಗೊತ್ತಿಲ್ಲ. ಒಟ್ಟೊಂದು ವೀಕೆಂಡ್ ಅಲ್ಲಿ ಫೈನಲ್ ಆಗುತ್ತೆ. ಆ ಫೈನಲ್ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಅದಾದ್ಮೇಲೆ 6 ಕಂಟೆಸ್ಟೆಂಟ್ಗಳು ವೈಲ್ಡ್ ಕಾರ್ಡ್ ಎಂಟ್ರಿ ಆಗುವ ಸಾಧ್ಯತೆ ತುಂಬಾನೇ ಇದೆ. ಇನ್ನೊಂದ್ಸಲ ಹೇಳ್ತೀನಿ, ತಿಳ್ಕೊಂಬಿಡಿ. ಟಾಪ್ 4 ಅಂತ ತಗೊಂಡ್ರೆ ಗಿಲ್ಲಿ ನಟ, ರಕ್ಷಿತಾ, ಕಾವ್ಯ, ಅಭಿಷೇಕ್ ಇದ್ದಾರೆ. ಬಾಟಮ್ 4 ಅಂತ ತಗೊಂಡ್ರೆ ಸತೀಶ್ ಅವರಿದ್ದಾರೆ, ಮಲ್ಲಮ್ಮ ಅವರಿದ್ದಾರೆ, ಜಾಹ್ನವಿ ಇದ್ದಾರೆ, ಮಂಜು ಭಾಷಿಣ್ ಇದ್ದಾರೆ. ಈ 8 ಜನ ಟಾಪ್ ಅಂಡ್ ಬಾಟಮ್ ಇದ್ದಾರೆ. ಇನ್ನು ಎಲ್ಲರೂ ಮಿಡಿಲ್ ಅಲ್ಲಿ ಇದ್ದಾರೆ. ಅಭಿಷೇಕ್ ಆಗಿರ್ಬೋದು, ಧನುಷ್ ಆಗಿರ್ಬೋದು, ನಮ್ಮ ರಾಸಿಕ್ ಆಗಿರ್ಬೋದು, ಅಶ್ವಿನಿ SN ಆಗಿರ್ಬೋದು, ಇವರೆಲ್ಲ ಮಿಡಿಲ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಈ ರೀತಿಯಾಗಿತ್ತು ಒಂದು 3rd ವೀಕ್ ಫಸ್ಟ್ ಡೇ ವೋಟಿಂಗ್ ಅನಾಲಿಸಿಸ್ ಮಾಡಿದಾಗ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೇಗ ಅಪ್ಡೇಟ್ ಸಿಗ್ತಾ ಇರುತ್ತೆ. ನೀವು ಲಾಸ್ಟ್ ವೀಕ್ ಬೇಕಾದ್ರೆ ನೋಡಿ, ಸಂಡೇ ಎಪಿಸೋಡ್ ಮುಂಚೆನೆ ಒಂದು ಸ್ವಲ್ಪ ನಾನು ಪ್ರಿಡಿಕ್ಷನ್ ಆಗಿರ್ಬೋದು, ಅಪ್ಡೇಟ್ ಅನ್ಕೊಳ್ಳಿ, ಬಜ್ ಅನ್ಕೊಳ್ಳಿ, ರೂಮರ್ ಅನ್ಕೊಳ್ಳಿ, ಮುಂಚೆನೆ ನಾನು ಕೊಟ್ಟಿದ್ದೆ ಈ ವೀಕ್ ಎಲಿಮಿನೇಷನ್ ಇರಲ್ಲ ಅಂತ. ಅದೇ ರೀತಿಯಾಗಿ ಈ ವೀಕ್ ಕೂಡ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ. ತುಂಬಾ ಜನ ಹೋಗೋ ಸಾಧ್ಯತೆ ಇದೆ. ಅದ್ರಲ್ಲೂ ನಾನು ಹೇಳೋದಂದ್ರೆ ಸತೀಶ್, ಮಲ್ಲಮ್ಮ, ನಮ್ಮ ಮಂಜು ಭಾಷಿಣಿ ಇವರು ಹೋಗೋ ಚಾನ್ಸಸ್ ತುಂಬಾ ಹೈ ಅಂದ್ರೆ ತುಂಬಾ ಇದೆ. ಬಾಟಮ್ 4 ಕೂಡ ಇರೋದು ಕೂಡ ಇವರೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಸೋಮವಾರ ಎಪಿಸೋಡ್ ಆದ್ಮೇಲೆ ಮಾತ್ರ ನಾನು ಹೇಳ್ತಿರೋದು. ಮತ್ತೆ ಮಂಗಳವಾರ ಬದಲಾಗಬಹುದು, ಬುಧವಾರ ಇನ್ನೂ ಬದಲಾಗಬಹುದು, ಗುರುವಾರ ಬದಲಾಗಬಹುದು, ಶುಕ್ರವಾರ 11 ಗಂಟೆವರೆಗೆ ಮಾತ್ರ ಚಾನ್ಸಸ್ ಇದೆ ವೋಟ್ ಮಾಡಕ್ಕೆ. ಅಷ್ಟರೊಳಗೆ ವೋಟ್ ಮಾಡಿ, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ಗೆ ನೀವು ಸಪೋರ್ಟ್ ಮಾಡಿ. ಹಾಗೇನೆ ಈ ವಿಡಿಯೋ ನೋಡಿದಾಗ ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಾದ್ಮೇಲೆ ಪಕ್ಕದಲ್ಲಿ ನಮ್ಮ ಹೈಪ್ ಬಟನ್ ಇರುತ್ತೆ, ದಯವಿಟ್ಟು ಹೈಪ್ ಬಟನ್ ಕೊಡಿ. ಹಾಗೇನೆ ಕೆಳಗಡೆ DDTV ಕನ್ನಡ ಅಂತ ವ್ಯಾಟ್ಸಪ್ ಚಾನಲ್ ಲಿಂಕ್ ಇರುತ್ತೆ, ಹೋಗಿ ಜಾಯಿನ್ ಆಗಿ. ಅಫಿಷಿಯಲ್ ಆಗಿ ಅಪ್ಡೇಟ್ಸ್ಗಳು, ವಿಡಿಯೋಸ್ಗಳು, ಫೋಟೋಸ್ಗಳು ಎಲ್ಲ ನಿಮಗೆ ಸಿಗ್ತವೆ. ವಿಡಿಯೋಸ್ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.